ಅದು ಸಚಿವ ಸಂಪುಟದಲ್ಲಿ ಆಗಿರ್ತಕ್ಕಂಥ ಚರ್ಚೆ ಅಷ್ಟೇ. ಅದು ಪರ ವಿರೋಧ ಅಂತಕ್ಕಂಥದ್ದು ಏನೂ ಇಲ್ಲ. ಅದು ಒಂದು ಚರ್ಚೆಯಲ್ಲಿ ಹಂತದಲ್ಲಿದೆ. ಅಂತಿಮವಾಗಿ ಯಾವುದೇ ರೀತಿಯಾದಂಥ ವಸ್ತುಸ್ಥಿತಿ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಯಾರು ಬರ್ಸಿರೋದಲ್ಲ, ಏನು ವಸ್ತುಸ್ಥಿತಿ ಇರ್ತೋ ಅದನ್ನು ಬರ್ಕೊಂಡು ಬಂದಿದ್ದಾರೆ ಅಷ್ಟೇನೆ. ನೀವೇನಂದ್ರೂ ಒಂದೇ, ಎಲ್ಲದನ್ನು ಒಂದು ಗ್ರೂಪಲ್ಲಿ ತರ್ತಕ್ಕಂಥದ್ದು ಕ್ಯಾಬಿನೆಟ್ಗೆ ಅಧಿಕಾರ ಇದೆ, ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಏರ್ಪೋರ್ಟ್ ವಿಚಾರ ನಡೀತಾ ಇದೆ. ಈಗ ಒಂದು ವರದಿ ಹೋಗಿದೆ. ಕೇಂದ್ರದ ಸಚಿವರನ್ನು ಕೂಡ ನಾನು ಶೀಘ್ರವಾಗಿ ನೋಡ್ತಾ ಇದ್ದೀನಿ. ನಾನು ಮಾತುಕತೆ ಯಾವತ್ತೂ ಮಾಡ್ತಲೇ ಇರ್ತೀನಿ. ಅದರಲ್ಲಿ ಒಟ್ಟ ರಾಜ್ಯದ ಹಿತ ಕಾಪಾಡೋದು ಬೇಕು. ಈಗ ನಾನು ಹೇಳಿದ ಕಡೆನೂ ಆಗೋದಿಲ್ಲ, ಇನ್ನೊಬ್ರು ಹೇಳಿದ ಕಡೆ ಇಲ್ಲ. ಎಲ್ಲ ಒಂದು ಕಡೆಗೆ ರಾಜ್ಯದ ಹಿತದೃಷ್ಟಿಯಿಂದ, ಪ್ರಯಾಣಿಕರ ಹಿತದೃಷ್ಟಿಯಿಂದ ಮತ್ತು ಕಾರ್ಗೋ ಎಕ್ಸ್ಪೋರ್ಟ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಅದು ಅಂತಿಮ ಮಾಡಬೇಕಾದಾಗ ಇನ್ನೂ ಭಾಳ ಕಾಲ ಇದೆ. ಇದು ಕೇಂದ್ರ ಸರ್ಕಾರದ ಸಂಸ್ಥೆಯಾಗಿರ್ತಕ್ಕಂಥವ್ರು ಅವರು ತೀರ್ಮಾನ ಮಾಡಬೇಕಾಗುತ್ತೆ. ಇನ್ನೂ ಇದು ಪ್ರಾರಂಭಿಕ ಹಂತ ಅಷ್ಟೇ. ಇನ್ನೂ ಅನೇಕ ಚರ್ಚೆಗಳಾಗ್ತದೆ. ಏನಿಲ್ಲ, ನಾವು ಭಾಳ ದಿವಸ ಆಗಿತ್ತು ಬಂದಿರಲಿಲ್ಲ, ಬಂದು ನೋಡ್ತಾ ಇದ್ವಿ ಅಷ್ಟೇ. ಅದರಲ್ಲಿ ವಿಶೇಷ ಏನು ಈಗ ಯಾರೇನು ಹೇಳಿದ್ರು ಲೆಕ್ಕಲ್ಲ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಬಂದು ನೋಡಿ ಅಂತಿಮವಾಗಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಅದು ಫೈನಲ್ ಆಗ್ತಕ್ಕಂಥದ್ದು. ಹಿಂದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕಾದ್ರೂ ಕೂಡ 4-6 ಚರ್ಚೆಗಳಿತ್ತು. ಅದು ಅಂತಿಮವಾಗಿ ತೀರ್ಮಾನ ಆಗಿದ್ದು ಅಲ್ಲಿ ದೇವನಹಳ್ಳಿ ಹತ್ರ. ಹಾಗಾಗಿ ಇದನ್ನೂ ಚರ್ಚೆ ಹಂತದಲ್ಲೇ ಇದೆ. ಅಂತಿಮವಾಗಿ ಏನಾಗ್ತದೆ ಅಂತಕ್ಕಂಥದ್ದು ಮುಂದಿನ ದಿನದಲ್ಲಿ ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.